ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಎಷ್ಟು ಗಂಟೆ ಅಪ್ಪ? 5 ಗಂಟೆ ಮೇಲೆ, 5 ಗಂಟೆ ಅಂತ ಹೇಳ್ತಿದ್ದೀನಿ. ಒಂದು ನಿಮಿಷ ನೋಡಿ ತೋರಿಸ್ತೀನಿ ಟೈಮ್. ಸೊ 6 ಗಂಟೆ ಆಗಿದೆ. ಸೊ 6 ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತೊಂದು ಸಾವಿತ್ತು. ಸೊ ನಮ್ಮ ಮುತ್ತಜ್ಜಿ ಅಂತ ಹೇಳ್ಬೋದು, ಅಜ್ಜಿ ಅಜ್ಜಿ. ಸೊ ಅವರು 100 ಇಯರ್ಸ್ ಪ್ಲಸ್ ಆಗಿತ್ತು. ಸೊ ಅವರು ಇವತ್ತು ತೀರ್ಕೊಂಡಿದ್ರು. ಸೊ ಅದಕ್ಕೆ ಹೋಗಿ ಇವಾಗಷ್ಟೇ ಬಂದಿರೋದು. ಸೊ ಇವತ್ತು ಡೇ ಫುಲ್ ವ್ಲಾಗ್ ಏನು ಮಾಡಲಿಲ್ಲ. ಸೊ ಅಲ್ಲೇ ಇದ್ನಲ್ಲ, ಸೊ ಅದಕ್ಕಾಗಿ ನೆನ್ನೆ ಆ್ಯಕ್ಚುಲಿ ನಾವು ಕಾವೇರಿ ಹೋಗಿ. ಸೊ ಅದು ಇವಾಗ ಬೇಡ ಅನ್ಕೋತೀನಿ, ನೋಡೋಣ ಮತ್ತೆ ಹೇಳೋಣ, ಓಕೆನಾ? ಸೊ ಬನ್ನಿ ಇವಾಗ ಏನಿದೆ ಅದನ್ನ ತೋರಿಸೋಣ. ಸೊ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಸ್ನಾನ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ನೋಡೋಣ ಹೆಂಗೆ ಅಂತ. ಬನ್ನಿ. ಸೊ ಫೈನಲಿ ಎಲ್ಲಿಗೆ ಬಂದಿದ್ದೀನಿ ಅಂದರೆ, ಸೊ ಇದೊಂದು ಫೇವ್ರೇಟ್ ಲೊಕೇಶನ್ ಅಂತಲೇ ಹೇಳ್ಬೋದು ನಂದು. ಇವತ್ತು ವ್ಲಾಗ್ ಆಗೋಲ್ಲ ಅಂತಲೇ ಇಲ್ಲಿಗೆ ಬಂದೆ. ಸೊ ಇಲ್ಲಿ ಬಂದರೆ ಸ್ವಲ್ಪ ಆದರೂ ವ್ಲಾಗ್ ಆಗುತ್ತೆ. ಸೊ ನಂದು ಎಲ್ಲ ವ್ಲಾಗ್ಸು ನನ್ನ ಇಲ್ಲಿ ನೆನಪು ಮಾಡ್ತಾಯಿದೆ. ಅಂದರೆ ನನಗೆ ವ್ಲಾಗ್ಸ್ ಮಾಡೋದ್ರಿಂದ ಯೂಸ್ ಏನಂತ ಇವತ್ತು ಗೊತ್ತಾಗ್ತಾಯಿದೆ. ಎಲ್ಲ ನನಗೆ ರೀಫ್ಲ್ಯಾಶ್ ಅಥವಾ ಏನು ಹೇಳೋದು ಅದಕ್ಕೆ ನನಗೂ ಗೊತ್ತಿಲ್ಲ. ಅದು ಎಲ್ಲ ಮೈಂಡ್ಗೆ ಬರ್ತಾಯಿದೆ ನನ್ನ ಹಳೆಯ ವ್ಲಾಗ್ಸು. ಸೊ ಈ ಜಾಗದಲ್ಲಿ ಆ್ಯಕ್ಚುಲಿ ನಾನೇನು ಮಾಡಿದ್ದೆ ಅಂದರೆ, ಸೊ ಅದು ಯಾವ ವ್ಲಾಗಪ್ಪ, ಕಾಡು ಕಡಿದು ತೋಟ ಮಾಡಿದ್ರು ಅಂತ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಇವಾಗ ಏನಾಗಿದೆ ಅಂದರೆ ಅದೇ ತೋಟ ಕಾಡಾಗ್ತಾಯಿದೆ. ಸೊ ಎಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಕ್ಲಿಯರಾಗಿ ನೋಡಿ, ಇಲ್ಲೆಲ್ಲ ಫುಲ್ಲು ಮರಗಳು ಬೆಳೀತಾ ಇದೆ. ಅದೇ ಥರ ಇಲ್ಲೊಂದು ವ್ಲಾಗ್ ಮಾಡಿದ್ದೆ. ಸೊ ಇಲ್ಲಿ ಏನು ಮಾಡಿದ್ದೆ ಅಂದರೆ, ನಾನು ನಾಟಿ ನೆಟ್ಟಿದ್ದೆ. ಸೊ ಇವಾಗ ನೋಡಿ, ಅದು ನಡುವಾಗ ಚಿಕ್ಕ ಪೈರು, ಇವಾಗ ಎಷ್ಟು ದೊಡ್ಡದಾಗಿ ಭತ್ತ ಒಂದಾಗಿದೆ. ಸೊ ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಇಲ್ಲೇನು ಕಾಣಿಸ್ತಿದೆ, ಇಲ್ಲಿಷ್ಟು ಕಟ್ ಮಾಡಿದ್ದಾರೆ. ಅದ್ಯಾಕೆ ಅಂದರೆ ನಮ್ಮ ಹುತ್ತರಿ ಹಬ್ಬದಲ್ಲಿ ಅದನ್ನ ತೆಗಿತಾರೆ. ಸೊ ಆ ರೀಸನಿಂದ ಅದಷ್ಟು ತೆಗೆದಿದ್ದೀವಿ. ಅದು ಬಿಟ್ಟರೆ ಇನ್ನು ಬಾಕಿ ಎಲ್ಲ ಹಂಗೆ ಇದೆ. ಸೊ ಇಷ್ಟು ಅಲ್ಲಿ ಈ ಜಾಗದಲ್ಲಿ ನಾನು ಸ್ವಲ್ಪ ನೆಟ್ಟಿದ್ದೆ. ಸೊ ಅದೆಲ್ಲ ಮೆಮೊರಿ ಹಂಗೆ ಉಳಿತಾ ಇದೆ. ಆ ವ್ಲಾಗ್ಸ್ನ ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾಳೆ ನೋಡೋಣ. ಆದರೆ ಈ ಕಡೆ ಇವೇ ಅಲ್ಲಿ ಹೋಗಬೇಕು. ಸೊ ಇವಾಗ ಫುಲ್ ಕತ್ಲೆ ಆಗಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ನನ್ನ ಫೇಸ್ ಕಾಣಿಸ್ತಿದೆಯಾ ಇವಾಗ? ಸೊ ಹಂಗೆ ಸೀನು. ಇವಾಗ ಹೋಗೋದು ಇನ್ನೇನಿಲ್ಲ ಗೈಸ್, ಮನೇಲೇ. ಸೊ ಈ ಡೈಲಾಗಂತೂ ನಾನು ಮನೇಲಿ ಬಂದರೂ ಹೇಳ್ತೀನಿ, ಎಲ್ಲ ಜಾಗದಲ್ಲೂ ಇದನ್ನು ಹೇಳ್ತೀನಿ. ವ್ಯೂ ಹೆಂಗೆ ತೋರಿಸೋದು? ಈ ನೈಟಲ್ಲಿ ಯಾಕೋ ಇದು ಕಾಣಿಸ್ತಿಲ್ಲ. ಗೋಪುರದಲ್ಲಿ ಒಳ್ಳೆ ಶಾರ್ಟ್ ಬರ್ತಿತ್ತೇನೋ, ಆದರೆ ಗೋಪುರದಲ್ಲಿ ಎಡಿಟ್ ಮಾಡೋಕ್ಕಾಗಲ್ವಲ್ಲ ಗೈಸ್. ಏನು ಮಾಡೋಣ ಇವಾಗ? ಈ ಫೋನಲ್ಲೇ ಸ್ವಲ್ಪ ದಿನ ವ್ಲಾಗ್ ಮಾಡಬೇಕು ಇವಾಗ. ಅದು ಹೇಳೋಣ ಫ್ಯೂಚರಲ್ಲಿ ಹೆಂಗಾನೆ ಏನಾಗುತ್ತೆ ಅಂತ ಮತ್ತೆ, ಓಕೆನಾ? ಏನು ಚೆನ್ನಾಗಿದೆ ಇವತ್ತು. ಸೊ ಗೋಪುರದಲ್ಲಿ ಒಂದು ವೀಡಿಯೋ ಮಾಡಿದ್ದೆ. ಸೊ ಎಷ್ಟು ಚೆನ್ನಾಗಿ ಇದು ವಾಯ್ಸ್ ಕ್ಯಾಪ್ಚರ್ ಆಗುತ್ತೆ ಅಂದರೆ, ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಮಾಡಿದ್ನಲ್ಲ ಆ ವೀಡಿಯೋ. ಸೊ ಬ್ಯಾಂಗ್ಳೂರಲ್ಲಿ ಹೆಂಗಿದೆ ಅಂದರೆ, ಹಾರ್ನ್ ಸೌಂಡು ಅಂದರೆ ಹಾರ್ನ್ ಸೌಂಡು ಫುಲ್ಲು ಕೇಳಿಸುತ್ತೆ. ಸೊ ಅದಕ್ಕೆ ಅದು ನನಗೆ ಸ್ಟಾರ್ಟಿಂಗ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಮೊನ್ನೆ ಜಸ್ಟ್ ಒಂದು ವೀಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸೊ ಮಾರ್ನಿಂಗ್ ವೈಬ್ ಬರುತ್ತಲ್ಲ. ಸೊ ಕೊಡಗಲ್ಲಿರೋರು, ಸ್ವಲ್ಪ ಈ ಥರ ಮಲೆನಾಡು ಪ್ರದೇಶದಲ್ಲಿರೋರಿಗೆಲ್ಲ ಗೊತ್ತು. ಸೊ ಈ ಹಾರ್ನ್ ಸೌಂಡಲ್ಲ ಏನಿರಲ್ಲ. ಬೆಳಗ್ಗೆದ್ದಂಗೆ ಪಕ್ಷಿಗಳ ಸೌಂಡು, ಸೊ ಅದೆಲ್ಲ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇದೆ. ಜೊತೆಗೆ ನನ್ನ ವಾಯ್ಸು. ಸೊ ಬ್ಯಾಕ್ಗ್ರೌಂಡಲ್ಲಿ ಅಂಥದ್ದೇನು ಬರ್ತಾಯಿಲ್ಲ ನಾಯ್ಸು. ಸೊ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಸೊ ನೋಡಿ, ಇಲ್ಲೆಲ್ಲ ಇದೆಲ್ಲ ಅಡಿಕೆ ಗಿಡ ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಸೊ ಏನು ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಇನ್ನು ಸುಮ್ಮನೆ ವ್ಲಾಗ್ ಮಾಡೋದು. ಅಲ್ಲಿಗೆ ಹೋಗೋಣ ಅಂತ ಅನಿಸ್ತಿದೆ, ಆದರೂ ಬೇಡ ಅಂತ ಅನಿಸ್ತಿದೆ. ಇಲ್ಲಿ ನೋಡಿ ಅರ್ಥ ಹೋಗ್ತಾ ಇದೆ ನಮ್ಮ ಬಾವುಲಿ. ನೋಡೋಣ, ಫುಲ್ಲು ಫೋಕಸ್ ಹಿಂಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಕಾಣಿಸುತ್ತೆ. ನೋಡಿ ಇಲ್ಲಿ ಏನಿಲ್ಲ ಅಂಥದ್ದು, ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ. ಸೊ ಇವತ್ತು 8 ನಿಮಿಷ ವೀಡಿಯೋ ಮಾಡಲೇಬೇಕು. ಕೊಡಗು ಬಂದರೆ ಸಿಂಪಲ್ಲಾಗಿ ಮಾಡೋಕ್ಕಾಗುತ್ತೆ. ಇಲ್ಲಿ ಇಂಥ ಜಾಗದಲ್ಲೆಲ್ಲ ಹಾವಿರುತ್ತೆ ಗೈಸ್, ಕಾಣಿಸ್ತಿದೆಯಾ? ಅಲ್ಲಿ ಹಾವಿಲ್ಲ. ಸೊ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಾವು ಇತ್ತು ಆ್ಯಕ್ಚುಲಿ. ನಾನು ಯಾವಾಗೆಲ್ಲ ವ್ಲಾಗ್ ಮಾಡ್ತೀನಿ, ಸೊ ಅವಾಗೆಲ್ಲ ಹಾವು ಕಂಡಿದೆ, ಬಟ್ ನಾನು ವ್ಲಾಗಲ್ಲಿ ಕಂಡಿಲ್ಲ ಅಷ್ಟೇ. ನನ್ನ ಪ್ಲ್ಯಾನು, ಸೊ ಈ ಮರದಲ್ಲಿ, ಇಲ್ಲಿ ಮರ ಕಾಣಿಸ್ತಿದೆ ಇದು. ಸೊ ಇಲ್ಲಿ ಒಂದು ವೀಡಿಯೋ ಮಾಡೋಕ್ಕೆ ಪ್ಲ್ಯಾನ್ ಇತ್ತು. ಏನಂದರೆ ಒಂದು ಜೋಕಾಲಿ ಕಟ್ಟೋಣ ಅಂತ. ಅದ್ರ ಆ ಕಡೆ ಇನ್ನೊಂದು ಮರ ಇದೆ ಹತ್ರ. ಸೊ ಇದು ಅದಕ್ಕೆ ಸೇರಿಸಿ ನಾನು ಜೋಕಾಲಿ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅಂದರೆ ಪ್ಲ್ಯಾನ್ ಮಾಡಿದ್ದೆ. ಸೊ ಇಲ್ಲಿ ಈ ಮರ ಕಟ್ಟೋಣ ಅಂತ, ಅದಾಗಲಿಲ್ಲ. ಏನು ಮಾಡೋಣ, ಫ್ಯೂಚರಲ್ಲಿ ಮಾಡೋಣ, ಓಕೆನಾ? ಸೊ ಬನ್ನಿ ಇವಾಗ ರಿಟರ್ನ್ ಹೋಗೋಣ, ಇನ್ನೇನು ಮಾಡೋಕ್ಕೆ. ಸೊ ವೀಡಿಯೋ ಅದಾಗೆ ಎಂಡ್ ಆಗ್ತಾಯಿದೆ, ಸ್ಟೋರೇಜ್ ಇಲ್ಲ ಅದಕ್ಕೆ. ಸೊ ಲಾಸ್ಟ್ ಕ್ಲಿಪ್ ಏನೋ ಮಾಡಿದೆ, ಅದು ಎಂಡ್ ಆಗಿಬಿಟ್ಟಿದೆ. ಜಾಸ್ತಿ ವ್ಲಾಗು ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಸೊ ಬನ್ನಿ ಇವಾಗ ಹೋಗೋಣ ಡೈರೆಕ್ಟ್. ಇವಾಗ ಮನೆಗೆ ಹೋಗಿ ಮನೆಯಲ್ಲಿ ಏನು ಸೀನ್ ಅಂತ ನೋಡೋಣ. ಗೈಸ್ ಏನೆಲ್ಲ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತದೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.